ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯೋಗೇಶ್ ಗೌಡ ಕೊಲೆ ಕೇಸ್ ಮತ್ತಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಸಿಬಿಐ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಹಲವು ವಿಚಾರಗಳು ಈಗ ಬಯಲಿಗೆ ಬಂದಿವೆ. ಪತ್ನಿ ಹೆಸರಲ್ಲಿ ಸಿಮ್ ಖರೀದಿ ಮಾಡಿದ್ರಂತೆ ವಿನಯ್ ಕುಲಕರ್ಣಿ. ನೋಡಿ, ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬಟಾಬೈಲಾಗಿವೆ. ಪತ್ನಿಯ ಹೆಸರಲ್ಲಿ ಸಿಮ್ ಖರೀದಿ ಮಾಡಿದ್ರಂತೆ ವಿನಯ್ ಕುಲಕರ್ಣಿ. A1 ಬಸವರಾಜ್ ಮುತ್ತಗಿ ಜೊತೆ ಮಾತನಾಡೋದಕ್ಕೆ ಅಂತ ಈ ಸಿಮ್ ಖರೀದಿ ಮಾಡಿ ಬಳಕೆ ಮಾಡಿದ್ರಂತೆ. 94 ಬಾರಿ ಮುತ್ತಗಿ ಜೊತೆ ಮಾತನಾಡಿರುವಂತ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಕೇಸ್ ಬಳಿಕ ಮುತ್ತಗಿ ಜೊತೆ 57 ಬಾರಿ ಮಾತನಾಡಿದ್ದಾರೆ ಕೊಲೆ ಆದ ನಂತರ. ಇನ್ನು ಸಿಬಿಐ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಸಿಡಿಆರ್ ಟವರ್ ಲೊಕೇಶನ್ ಇವೆಲ್ಲವನ್ನು ಕೂಡ ಕಂಡುಹಿಡಿದಿದ್ರು ಪೊಲೀಸರು. 6 ಬಾರಿ ಇಬ್ಬರು ಒಂದೇ ಪ್ರದೇಶದಲ್ಲಿ ಇರೋದು ಕೂಡ ಈ ಟವರ್ ಲೊಕೇಶನ್ ನಲ್ಲಿ ಪತ್ತೆಯಾಗಿತ್ತು. ಮುತ್ತಗಿ ಮತ್ತು ಆತನ ಭಾವ ಚಂದ್ರಶೇಖರ್ ಇಂಡಿಗೆ ಸುಪಾರಿ ನೀಡಿದ್ರಂತೆ ಕುಲಕರ್ಣಿ. ಆದ್ರೆ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷ್ಯ ಆಗಿದ್ದೇ ಕುಲಕರ್ಣಿಗೆ ಕಂಟಕ ಆಯಿತು. ನೋಡಿ, ಕುಲಕರ್ಣಿ ಅವರು ಮುತ್ತಗಿ ಜೊತೆಗೆ ಮಾತನಾಡೋದಕ್ಕೆ ಅಂತಾನೆ ತಮ್ಮ ಪತ್ನಿಯ ಹೆಸರಲ್ಲಿ ಒಂದು ಸಿಮ್ ಅನ್ನ ಖರೀದಿ ಮಾಡಿದ್ರು. ಅವ್ರ ಜೊತೆಗೆ 57 ಬಾರಿ ಮಾತನಾಡಿದ್ದಾರೆ. ಆಗಾಗ ಇಬ್ರು ಕೂಡ ಭೇಟಿಯಾಗಿ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಿದ್ದಾರೆ. ಕೊಲೆ ಆದ ನಂತರವೂ ಕೂಡ ಮಾತನಾಡಿದ್ದಾರೆ. ಮಾಫಿ ಸಾಕ್ಷಿ ಅಂತ ಎನ್ನಿಸ್ಕೊಂಡಿರುವಂತ ಬಸವರಾಜ್ ಮುತ್ತಗಿ ಅವರ ಜೊತೆಗೆ ಎಷ್ಟು ಬಾರಿ ಮಾತನಾಡಿದ್ರು, ಎಲ್ಲೆಲ್ಲಿ ಮೀಟ್ ಆಗಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯ ಸಂದರ್ಭದಲ್ಲಿ ವಿಚಾರಗಳು ಹೊರಗೆ ಬಂದಿವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್, ತಮ್ಮ ಪತ್ನಿಯ ಹೆಸರಲ್ಲಿ ಸಿಮ್ ಖರೀದಿ ಮಾಡಿ ಬಸವರಾಜ್ ಮುತ್ತಗಿ ಜೊತೆಗೆ ಏನ್ ಮಾತನಾಡಿದ್ರು, ಜೊತೆಗೆ ಒಳಸಂಚು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಆ ಒಳಸಂಚಿನ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಅಂತಾನೆ ಈ ರೀತಿಯಾಗಿ ಸಿಮ್ ಖರೀದಿ ಮಾಡಿದ್ರ, ಮತ್ತೇನ್ ಮಾಹಿತಿ ಇದೆ? ಖಂಡಿತವಾಗ್ಲೂ ಸೌಖ್ಯ. ಏನು ಯೋಗೇಶ್ ಗೌಡ ಕೊಲೆ ಪ್ರಕರಣ ಏನು 2016 ಆಗತ್ತೆ. ಆ ಸಂದರ್ಭದಲ್ಲೂ ಕೂಡ ಅಲ್ಲಿರುವಂತಹ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲೂ ಕೂಡ ಏನು ಯೋಗೇಶ್ ಗೌಡ ಅವರು ಸದಸ್ಯರಾಗಿ ಕೂಡ ಆಯ್ಕೆ ಆಗ್ತಾರೆ. ಈ ಒಂದು ವಿಚಾರವೇ ಇಲ್ಲಿ ಏನು ವಿನಯ್ ಕುಲಕರ್ಣಿ ಅವರ ಕಣ್ಣು ಕೆಂಪಾಗುವಂತೆ ಮಾಡಿರುತ್ತೆ. ಸೊ ಹೀಗಾಗಿ ಅವರು ಹೇಗಾದ್ರೂ ಮಾಡಿ ಈತನನ್ನ ಮುಗಿಸ್ಬೇಕು ಅಂತ ಕೂಡ ಪ್ಲಾನ್ ಮಾಡಿ ಅವರ ಪತ್ನಿಯ ಹೆಸರಲ್ಲಿ ಏನು ಒಂದು ಸಿಮ್ ಅನ್ನು ಕೂಡ ಖರೀದಿ ಮಾಡ್ತಾರೆ. ಆ ಒಂದು ಸಿಮ್ ಅನ್ನ ಖರೀದಿ ಮಾಡಿ 57ಕ್ಕೂ ಹೆಚ್ಚು ಬಾರಿ, ಅಂದ್ರೆ ಕೊಲೆಗಿಂತ ಮುಂಚೆ 57 ಬಾರಿ ಏನು ಆರೋಪಿಗಳ ಜೊತೆ ಕೂಡ ಮಾತನಾಡಿರುವಂತದ್ದು. A1 ಆರೋಪಿಯಾಗಿರುವಂತಹ ಬಸವರಾಜ್ ಏನಿದ್ದಾನೆ ಆತನ ಜೊತೆ ಕೂಡ 57 ಬಾರಿ ಮಾತನಾಡಿದ್ದಾರೆ ಅಂತಾನು ಕೂಡ ಈಗಾಗಲೇ ಸಿಬಿಐ ತೆಗೆಸಿರುವಂತಹ ಸಿಡಿಆರ್ ರಿಪೋರ್ಟ್ ಅಲ್ಲೂ ಕೂಡ ಈಗಾಗಲೇ ಪತ್ತೆ ಆಗಿರುವಂತದ್ದು. ಜೊತೆಗೆ ಕೆಲವೊಂದು ಕಾಲ್ ರೆಕಾರ್ಡಿಂಗ್ಸ್ ಏನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ತೆಗೆಸಿ ಈಗಾಗಲೇ ಸಿಬಿಐ ಕೂಡ ಅದನ್ನೆಲ್ಲವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖ ಮಾಡಿ ಈಗಾಗಲೇ ಅವರಿಗೆ ಏನು ಜೀವಾವಧಿ ಶಿಕ್ಷೆ ಕೂಡ ಆಗಿರುವಂತದ್ದು. ಈಗಾಗಲೇ ಕೋರ್ಟ್ಗೆ ಕೆಲವೊಂದು ವಿಚಾರಗಳನ್ನು ಕೂಡ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲಿ ಈಗ ವಿಚಾರಗಳು ಕೂಡ ಹೊರ ಬರ್ತಾ ಇರುವಂತದ್ದು. ಇವರು ಆತನ ಏನು ರಾಜಕೀಯ ಬೆಳವಣಿಗೆಯನ್ನ ಸಹಿಸೋದಕ್ಕೆ ಆಗದೇ ಇರುವಂತ ರೀತಿಯಲ್ಲಿ ಹೋಗಿ ಅಲ್ಲಿ ಸುಪಾರಿಯನ್ನು ಕೂಡ ಕೊಡ್ತಾರೆ. ಸುಪಾರಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ಮಾತನಾಡುವಂತ ಎಲ್ಲಾ ವಿಚಾರಗಳು ಕೂಡ ಈಗಾಗಲೇ ರೆಕಾರ್ಡ್ ಕೂಡ ಆಗಿದೆ. ಕೊಲೆ ಆದ ನಂತರದಲ್ಲಿ ಜೊತೆಗೆ ಕೊಲೆಗಿಂತ ಹಿಂದೆ 2 ಬಾರಿನೂ ಕೂಡ ಸಾಕಷ್ಟು ಬಾರಿ ಕೂಡ ಬಸವರಾಜ್ ಜೊತೆ ಕೂಡ ಇವರು ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆ ಮಾಡಿ ಎಲ್ಲಾ ರೀತಿಯಂತ ಏನು ಎವಿಡೆನ್ಸ್ ಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ಕೂಡ ಆ ಸಂದರ್ಭದಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರ್ತಾರೆ. ಅದರಲ್ಲಿ ಭೂವಾಜ್ಯ ಅಂದ್ರೆ ಏನೋ ಒಂದು ಜಮೀನಿನ ವಿಚಾರಕ್ಕೆ ಮಾತ್ರ ಇಲ್ಲಿ ಕೊಲೆ ಆಗಿದ್ದೇವೆ ಹೊರತು ಯಾವುದೇ ರೀತಿಯಾಗಿ ಬೇರೆ ರೀತಿಯಾದಂತಹ ವಿಚಾರಗಳು ಈ ಒಂದು ಕೇಸ್ ನಲ್ಲಿ ಇಲ್ಲ, ಕೊಲೆಯ ವಿಚಾರಗಳು ಇಲ್ಲ ಅಂತಾನು ಕೂಡ ಈಗಾಗಲೇ ಪೊಲೀಸರು ಕೂಡ ಸೇರಿಸಿದ್ರು. ಸೊ ಹೀಗಾಗಿ ಈ ಒಂದು ವಿಚಾರಗಳೇನಿದೆ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿರುವಂತದ್ದು. ಯಾಕಂದ್ರೆ ಕೇವಲ ಒಂದು ರಾಜಕೀಯದಲ್ಲಿ ಬೆಳೀತಿದ್ದಾನೆ ಅಂತ ಹೇಳಿ ಆತನನ್ನು ಕೂಡ ಕೊಲೆ ಮಾಡುವಂತಹ ಹಂತಕ್ಕೂ ಕೂಡ ಹೋಗ್ತಾರೆ ಅಂದ್ರೆ ಇದು ಯಾವ ಮಟ್ಟಿನ ರಾಜಕೀಯ ಅಂತಾನು ಕೂಡ ಈಗಾಗಲೇ ಚರ್ಚೆ ಆಗ್ತಿದೆ. ಇದರ ಜೊತೆಗೆ ಇಲ್ಲಿ ಅವರು ಏನು ಪೊಲೀಸರನ್ನು ಕೂಡ
ಇದರಲ್ಲಿ ಶಾಮೀಲು ಮಾಡಿಕೊಂಡು ಚಾರ್ಜ್ ಶೀಟ್ ಅಲ್ಲೇ ಅದರಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ಸೇರಿಸಿರುವಂತದ್ದು, ಭೂವ್ಯಾಜ್ಯ ಅನ್ನುವಂಥದ್ದು, ಮತ್ತೆ ಕೇವಲ ಕ್ಷುಲ್ಲಕಕರಣ ಅಂತದ್ದು, ಈ ರೀತಿಯಾದಂತಹ ವಿಚಾರಗಳನ್ನು ಕೂಡ ಸೇರಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಿರುವಂತದ್ದು. ಈಗ ಕೆಲವೊಂದು ಈ ಒಂದು ವಿಚಾರಗಳೇನಿದೆ ಸಾಕಷ್ಟು ಚರ್ಚೆ ಗ್ರಾಸ ಆಗ್ತಿದೆ, ಮತ್ತೆ ಸಾಕಷ್ಟು ಸುದ್ದಿ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೌಖ್ಯ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.